ಅಟ್ಯಾಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ಒಳಗಿಂದ ಒಳಗೆ ಏನೋ ನಡೆದಿದೆ ಅಂತ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ವಿತೌಟ್ ಹಿಸ್ ಬ್ಲೆಸ್ಸಿಂಗ್ಸ್, ರಾಹುಲ್ ಗಾಂಧಿಸ್ ಬ್ಲೆಸ್ಸಿಂಗ್ಸ್, ಇಟ್ ಕ್ಯಾನಾಟ್ ಬಿ ಡನ್. ನಿನ್ನೆ ಬಂದಾಗ ಅವರೇನು ಕರ್ಟಿಸಿ ಕಾಲು ಅಂತ ಹೇಳಿದ್ದಾರೆ ಶಿವಕುಮಾರ್ ಅವರು. ಆದ್ರೆ ನಮ್ಗೆ ಗೊತ್ತಿಲ್ಲ, ಅವ್ರ ಮನೆಗೆ ಹೋದ್ರು 20 ನಿಮಿಷ ಮಾತಾಡಿದ್ದಾರೆ. ಆದ್ರೆ ಅವರ ಹಿರಿಯ ನಾಯಕರ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ಅದಾನಿ ಅವ್ರನ್ನ ಬಿಗಿಯಾಗಿ ಅಪ್ಪಿದ್ರೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇನ್ಸಿಡೆಂಟ್ ಆಗಿದ್ರು ಆಗಿರ್ಬೋದು, ಅಲ್ಲಿ ಯಾರು ಫೋಟೋಗ್ರಾಫರ್ ಇರಲಿಲ್ಲ. ಯಾಕಂದ್ರೆ ಗಲೆ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಇಷ್ಟ ಅಲ್ಲ. ಸೊ ಇವರು ಅದಾನಿಗೆ ಮಾಡಿದಾರೋ ಈ ಪ್ರಾಜೆಕ್ಟ್ ಬಗ್ಗೆ ಇರಬಹುದು. ಈಗ ನೀವು ಅದೇ ಸರ್ ಅಲ್ಲ ದೊಡ್ಡ ಪ್ರಶ್ನೆಗಳ ಅದು ಸೀಕ್ರೆಟ್ ಮೀಟಿಂಗ್ ಆದ್ರಿಂದ ಅಥವಾ ಖಾಸಗಿ ಭೇಟಿ ಆದ್ರಿಂದ ಫೋಟೋಗ್ರಾಫರ್ ಇರ್ಲಿಕ್ಕಿಲ್ಲ. ಅಫ್ಕೋರ್ಸ್ ಫೋಟೋ ಏನಾದ್ರು ತೆಗೆದಿದ್ರೆ ಅದು ಆಚೆ ಬರ್ಬೋದು, ನೋಡೋಣ. ದಟ್ ಅಪಾರ್ಟ್, ಈ ಒಂದು ಪ್ರಾಜೆಕ್ಟೇ ಮೊದಲಿನಿಂದ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥದ್ದು. ಸಿ, ನೀವು ಅಷ್ಟು 15-17 ಕಿಲೋಮೀಟರ್ ಇದಕ್ಕೆ 25,000 ಕೋಟಿ ಮಾಡ್ಲಿಕ್ಕೆ ತಯಾರಿದ್ರೆ ಅಲ್ಲಿಂದ ವಾಪಸ್ ಹೆಂಗ್ ಬರುತ್ತೆ ದುಡ್ಡು? ನೀವು ಯಾರಿಂದ ತೆಗಿತೀರಾ? ಜನಗಳಿಂದ ತೆಗಿಲಿಕ್ಕಾಗತ್ತಾ? ಮಾಡ್ಲಿಕ್ಕಾಗತ್ತಾ? ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತೀರಿ ಮಾಡ್ಲಿಕ್ಕೆ? ಸೊ ದಿಸ್ ಇಸ್ ಓನ್ಲಿ ಟು ಮೇಕ್ ಮನಿ. ಮತ್ತೆ 2 ವರ್ಷ ಇವರಿಗೆ ಇರತಕ್ಕಂಥದ್ದು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕಾಗತ್ತಾ? ಅದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕತ್ತರಿಸಿ ಚಿಕ್ಕದು ಮಾಡಿ ಅದರಲ್ಲಿ ಒಂದು ಇದನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ 2 ಪ್ಯಾಕೇಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. 2 ಪ್ಯಾಕೇಜ್ಗೆ ಇವರು ಅದಾನಿಯವರು ಕೋಟ್ ಮಾಡಿರತಕ್ಕಂಥದ್ದು ಕೂಡ ಇವರು ಹಾಕಿರ್ತಕ್ಕಂಥದ್ದು ಜಾಸ್ತಿ, 22,000 crores ಇದೆ. ಇಷ್ಟೆಲ್ಲ ಮಾಡಿ ಆಮೇಲೆ ಅವರಿಗೆ ಇರ್ತಕ್ಕಂಥ ಎಕ್ಸ್ಪರ್ಟೀಸ್ ಏನು? ನಾನು ಅವರ ಇತಿಹಾಸ ತೆಗೆದು ನೋಡ್ತಾ ಇದ್ದೆ. ಕಂಪನಿನಲ್ಲಿ ಒಂದೇ ಒಂದು ಅಂಡರ್ ಗ್ರೌಂಡ್ ಟನಲ್ ಪ್ರಾಜೆಕ್ಟ್ ಮಾಡಿಲ್ಲ. ಅದು ಬಹುದೊಡ್ಡ ಕಂಪನಿ, ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಏರ್ಪೋರ್ಟ್ ಮಾಡಿದ್ದಾರೆ, ಇದೆಲ್ಲ ಮಾಡಿರಬಹುದು. ಬಟ್ ಟನಲ್ ಪ್ರಾಜೆಕ್ಟ್ ಮಾಡಿಲ್ಲ. ದೇ ಮೇ ಹ್ಯಾವ್ ದಿ ಇಂಜಿನಿಯರಿಂಗ್ ಎಕ್ಸ್ಪರ್ಟೀಸ್. ರಾಹುಲ್ ಗಾಂಧಿ ಅವರು, ಇಫ್ ಐ ಆಮ್ ಕರೆಕ್ಟ್, ಫೆಬ್ರವರಿ 2023 ಆನ್ ದ ಫ್ಲೋರ್ ಮಾತನಾಡುವಾಗ ಹೇಳಿದ್ರು, ಏರ್ಪೋರ್ಟ್ ಗಳ ವಿಚಾರದಲ್ಲೂ ಕೂಡ ಅವ್ರಿಗೆ ಎಕ್ಸ್ಪರ್ಟೀಸ್ ಇರಲಿಲ್ಲ, ರೂಲ್ಸ್ ನ ಬ್ರೇಕ್ ಮಾಡಿ ಅವ್ರಿಗೆ ಕೊಡ್ಲಾಗಿದೆ ಗುತ್ತಿಗೆ ಅಂತ ಹೇಳಿ. ಅವರು ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರಲ್ಲ. ಸಿ, ಹಿ ಹಸ್ ಒನ್ ದ ಬಿಡ್ಸ್. ಪ್ರತಿಯೊಂದು ಕೂಡ ವಿತೌಟ್ ಬಿಡ್ ಕೊಡ್ಲಿಲ್ಲ, ಎಲ್ಲವೂ ಬಿಡ್ಡಿಂಗ್ ನಲ್ಲೇ ಅವ್ರು ಗೆದ್ದಿರ್ತಕ್ಕಂಥದ್ದು. ಅಂಡ್ ಯುಎಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಇವನ್ ಯುಎಸ್ ನಲ್ಲಿ ಕೂಡ ಅವ್ರ ಮೇಲೆ ಏನೇನೋ ಅಲಿಗೇಷನ್ ತಗೊಂಡ್ ಬಂದ್ರು. ಅವ್ರದ್ದು ಯುಎಸ್ ಗವರ್ಮೆಂಟ್ ಹೆಸ್ ವಿಡ್ರಾನ್ ಸೇಯಿಂಗ್ ದಟ್ ದೇರ್ ಆರ್ ನೋ ಸಚ್ ಅಲಿಗೇಷನ್ಸ್. ಸೊ ಯಾವುದೇ ಒಂದು ಅಲಿಗೇಷನ್ ಮಾಡಬಹುದು, ಯಾರ ಬಗ್ಗೆ ಬೇಕಾದ್ರೆ ನೀವು ಅದಾನಿ ಬಗ್ಗೆ ಮಾಡಬಹುದು, ಅದಾನಿ ಯಾರ ಬೇಕಾದ್ರ ಬಗ್ಗೆ ಮಾಡಬಹುದು. ಹಾಗಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗಬೇಕು. ಸೊ ಇದುವರೆಗೆ ಕೂಡ ಅವ್ರ ಮೇಲೆ ಯಾವ ಅಲಿಗೇಷನ್ಸ್ ಕೂಡ ಪ್ರೂವ್ ಆಗಿಲ್ಲ. ಹಾಗಿರುವಾಗ, ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇವರು ಯಾವ ಬೇಸಿಸ್ ಮೇಲೆ ಅವ್ರು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು, ಅವರ ಎಕ್ಸ್ಪರ್ಟೀಸ್ ಏನು. ಮತ್ತೆ ಈಗಾಗಲೇ ಅವರು ಜಿಯೋ ಇನ್ಫ್ರಾಸ್ಟ್ರಕ್ಚರ್ ಶುರು ಮಾಡಿದ್ದಾರೆ. 2-3 ವಾರದಿಂದ ಕೆಲಸ ನಡೀತಾ ಇದೆ. ಭೂಮಿ ಸರ್ವೆ ಮಾಡ್ತಾ ಇದ್ದಾರೆ. ಆನ್ ವಾಟ್ ಬೇಸಿಸ್? ಅವ್ರಿಗೆ ಇನ್ನೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಕ್ಯಾಬಿನೆಟ್ ಅಪ್ರೂವ್ ಆಗಿಲ್ಲ. ಇದು ಇಲ್ಲೀಗಲ್ ಅಲ್ವಾ? ಹೌ ಕ್ಯಾನ್ ಯು ಡೂ ದಿಸ್ ವಿದೌಟ್ ಎನಿ ಅಪ್ರೂವಲ್? ಸರಿ, ಮನೆಗೆ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನರಸಿಂಹಮೂರ್ತಿ ಸರ್, ಬಟ್ ಕಾಂಗ್ರೆಸ್ ಪಕ್ಷದಿಂದ ಏನ್ ಬರ್ತಾ ಇದೆ ಹೇಳಿಕೆ? ಯಾರೋ ಕರೆ ಮಾಡಿ ಮನೆಗೆ ಬರ್ತೀವಿ ಅಂತಂದ್ರೆ ಸೌಜನ್ಯಕ್ಕಾದ್ರೂ ಬನ್ನಿ ಅಂತ ಹೇಳ್ತೀವಿ ನಾವು, ಬರಬೇಡಿ ಅಂತ ಹೇಳಿಕ್ಕಾಗತ್ತಾ? ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆದ್ಮೇಲೆ ಫಸ್ಟ್ ಟೈಮ್ ಬಂದಿದ್ದಾರಪ್ಪ ಕರ್ನಾಟಕಕ್ಕೆ, ನನಗೆ ವಿಶ್ ಮಾಡ್ಲಿಕ್ಕೆ ಬಂದಿದ್ರು. ಅದನ್ನು ಕೂಡ ಅನುಮಾನ ದೃಷ್ಟಿಯಲ್ಲಿ ಯಾಕೆ ನೋಡಬೇಕು ಅಂತ. ಮೇಡಮ್, ಇವರು ಯಾವುದೇ ಸಾರ್ವಜನಿಕ ವೇದಿಕೆಗಳು ಇರ್ಲಿ, ಸಂಸತ್ ಇರ್ಲಿ, ಚುನಾವಣಾ ಪ್ರಚಾರಗಳು ಇರ್ಲಿ, ಇವ್ರು ಮಾತಾಡ್ತಿದ್ದ ಮಾತುಗಳು ಇವತ್ತು ಯಾಕೆ ನೆನಪು ಬರಲ್ಲ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ? ಇವರ ಏನು ನಾಯಕರು ಇದ್ದಾರಲ್ಲ, ರಾಘ ಅವರು, ಇಡೀ ದೇಶ ಪೂರ್ತಿ ಅವ್ರನ್ನ ಯಾವ ಮಟ್ಟಕ್ಕೆ ಅಂತಂದ್ರೆ ಪ್ರತಿಯೊಂದು ಪ್ರಕ್ರಿಯೆನೂ ತಾವ್ ಹೇಳ್ದಂಗೆ ರಾಜ್ಯ ಸರ್ಕಾರ ಇರ್ಲಿ, ಕೇಂದ್ರ ಸರ್ಕಾರ ಇರ್ಲಿ, ಒಂದು ತಾಲೂಕಿರ್ಲಿ, ಒಂದು ಜಿಲ್ಲೆ ಇರ್ಲಿ, ಯಾವುದೇ ಒಂದು ಸರ್ಕಾರಿ ಕೆಲಸ, ಒಂದು ಯಾವುದೇ ಟೆಂಡರ್ ಇರ್ಲಿ, ಅದು ನೀಟಾಗಿ ಒಂದು ಪ್ರಕ್ರಿಯೆ ಅಂತಿರುತ್ತೆ. ಅದೇ ರೀತಿ ನಡೀತದೆ. ಒಂದು ಬಿಡ್ ಕೂಗ್ಬೇಕು, ಯಾರು ಲಾಸ್ಟ್ ಅಲ್ಲಿ ಕಮ್ಮಿನಲ್ಲಿ ಕರೆದಿರ್ತಾರೋ ಅವ್ರಿಗೆ ಕೊಡುವಂತದ್ದು ಒಂದು ಪ್ರಕ್ರಿಯೆ ಇದೆ. ಇದನ್ನ ಇವತ್ತು ಯಾಕೆ ಇವ್ರಿಗೆ ಅರ್ಥ ಆಯ್ತು? ಇಡೀ ದೇಶ ಪೂರ್ತಿ ಅವರು ಟೆಂಡರ್ ಕರೆದಾಗ, ಅವರು ಬೇರೆ ಬೇರೆ ಇವ್ರನ್ನ ಕೆಲಸಗಳು ಮಾಡಿದಾಗ ಅವ್ರಿಗೆ ಯಾಕೆ ಗೊತ್ತಿರ್ಲಿಲ್ಲ? ದೇಶನೇ ಪೂರ್ತಿ ಬರ್ಕೊಬಿಟ್ಟವ್ರೆ, ದೇಶನೇ ಪೂರ್ತಿ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇವತ್ತಂಗಾರೆ ರಾಹುಲ್ ಗಾಂಧಿ ಅವರು ಕರ್ನಾಟಕನ ಮಾರಕ್ಕೆ ಕಳಿಸ್ಕೊಟ್ರ ಹಂಗಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತಾಡಿ, ಒಂದು ವೇಳೆ ಅವರು ಬರೀ ಟೆಂಡರ್ ವಿಚಾರಕ್ಕೆ ಬಂದಿದ್ರೆ ಇವರು ಸಿಎಂ ಮನೆಗೆ ಯಾಕೆ ಬರ್ತಾ ಇದ್ರು? ಅವ್ರ ಸರ್ಕಾರಿ ಆಫೀಸಲ್ಲಿ ಮಾತಾಡ್ತಿದ್ರಲ್ವಾ ಸರ್? ಉತ್ತರ ಭಾನುವಾರ ಸರ್ಕಾರಿ ಕಚೇರಿಗಳು ಬಂದು ಖಾಸಗಿ ಕಾರ್ಯಕ್ರಮಕ್ಕೆ. ಸರ್, ಇವತ್ತು ಕಾಂಗ್ರೆಸ್ ವಕ್ತಾರರು ಇಲ್ಲ, ನನಗೆ ಗೊತ್ತಿರೋ ಮಾಹಿತಿ ನಾನು ತಿಳಿಸ್ತಿದ್ದೀನಿ. ಐ ಆಮ್ ನಾಟ್ ಡಿಫೆಂಡಿಂಗ್ ಕಾಂಗ್ರೆಸ್. ಅವರೇನು ಹೇಳಿದ್ರು, ಖಾಸಗಿ ಕಾರ್ಯಕ್ರಮಕ್ಕೆ ಇಲ್ಲ ಸರ್. ಏನಿತ್ತು, ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಅದಾದ್ಮೇಲೆ ಆನ್ ದ ವೇ ಟು ಏರ್ಪೋರ್ಟ್, ಕರೆಕ್ಟ್, ಆನ್ ದ ವೇ ಟು ಏರ್ಪೋರ್ಟ್ ಡಿ ಕೆ ಶಿವಕುಮಾರ್ ಅವ್ರ ಮನೆ ಇತ್ತು, ಬಂದ್ರು, ಭೇಟಿ ಮಾಡಿದ್ರು, ಹೋದ್ರು, ಇಷ್ಟೇ.
ಕಾಂಗ್ರೆಸ್ನವ್ರು ಹೇಳ್ತಿರೋದು ಇದನ್ನೇ. ಒಂದು ವೇಳೆ ಇದೇ ಕೆಲಸನ ಬಿಜೆಪಿಯವ್ರ ಮನೆಗೂ ಬೇರೆ ನರೇಂದ್ರ ಮೋದಿ ಅವ್ರ ಮನೆಗೂ ಹೋಗಿದ್ದಿದ್ರೆ ಯಾರು ಹೈವೇ ಇದ್ ಮಾಡ್ತಾರಲ್ಲ ಯಾರು ಅವರು ನಿಮ್ಮ ಹೆದ್ದಾರಿ ನಿತಿನ್ ಗಡ್ಕರಿ ಮನೆಗೆ ಏನಾದ್ರು ಹೋಗಿದ್ರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿ ಬೀದಿಲ್ ಕೂತಿರೋರು ಬಂದು ಬೀದಿಲ್ ಕೂತಿರೋರು ಎಲ್ಲೋ ಅಲ್ಲಿ ಡೆಲ್ಲಿನಲ್ಲಿ ಅವ್ರದ್ದು ಜಾಗ ಇದೆಯಲ್ಲ ಪರ್ಮನೆಂಟ್ ಜಾಗ ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರಲ್ಲ ಪ್ರಧಾನಿ ಮನೆ ಮುಂದೆ ಹೇಳ್ತಿದ್ದೀರಾ ಸರ್ ನೀವು? ಒಂದ್ಸತಿ ಅಲ್ಲ, ಮಾಡಿದ್ರೆ ಅಷ್ಟೇ. ಪ್ರಧಾನಮಂತ್ರಿ ಮನೆ ಮುಂದೆ ಯಾರು ಬರೋರು ಜಂತರ್ ಬಂತರ್ಗಾದ್ರೂ ಬಂದು ಕೂತ್ಕೊಂಡಿರೋರು ಇಷ್ಟೊತ್ತಿಗೆ ಇವ್ರಿಗೆ ಹಂಗಾರೆ ಡಬಲ್ ಸ್ಟ್ಯಾಂಡರ್ಡಾ? ಇವ್ರು ಅಂದ್ರೆ ಹೇಳೋದೊಂದು ಮಾಡೋದೊಂದ ಇವ್ರು ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿರುತ್ತೆ ಬೇರೆಯವ್ರು ಮಾಡಿದ್ರೆ ಕರೆಕ್ಟ್ ಇರಲ್ವಾ ಅದು? ಇವ್ರು ನಿಜವಾಗ್ಲೂ ನೈತಿಕತೆ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಯಾವುದೋ ಅವ್ರು ಹೇಳ್ದಂಗೆ ನಡ್ಕೊಳ್ಳಲ್ಲ. ನೈತಿಕತೆ ಇಲ್ದೇ ಇರೋ ವ್ಯಕ್ತಿಗಳು 130 ವರ್ಷದಿಂದ ಡಬಲ್ ಸ್ಟ್ಯಾಂಡರ್ಡ್ ಇರೋ ವ್ಯಕ್ತಿಗಳು ಯಾರು ಇದ್ರೆ ಅದು ಕಾಂಗ್ರೆಸ್ ಅವರು. ಈಗಷ್ಟೇ ಶಶಿಕಾಂತ್ ಸರ್ ಕೂಡ ಹೇಳಿದ್ರು, ಬಹುತೇಕ ಕಾಂಗ್ರೆಸ್ ಪಕ್ಷದ ನಾಯಕರು ಎಸ್ಪೆಷಲಿ ಸಚಿವರಿಗೆ ಹೇಳ್ತಿರೋದು ಅದೇನೆ, ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇದೆ ಟೆಂಡರ್ ಪ್ರಕ್ರಿಯೆ, ಬಿಡ್ ಯಾರು ಮಾಡಿರ್ಲಿಲ್ಲ, ಇವ್ರು ಮಾಡಿದ್ದಾರೆ, ಎಲ್ಲವನ್ನಿದ್ದಾರೆ. ನಾವ್ ಎಲ್ಲೂ ಕೂಡ ಹೈಡ್ ಅಂಡ್ ಸಿಕ್ ಮಾಡ್ತಾ ಇಲ್ಲಪ್ಪ. ನಾವು ಕೇಂದ್ರ ಸರ್ಕಾರ ಮಾಡ್ತಾ ಇರೋ ರೀತಿಯಲ್ಲಿ ಎಲ್ಲಾ ಪ್ರಾಜೆಕ್ಟ್ಗೂ ಅವರೇ ಕೊಡ್ತೀವಿ ಅಂತ ಹೇಳಿ ಪಣ ತೊಟ್ಟಿಲ್ಲ. ಇನ್ನು